ಹಬ್ಬ ದೀಪಾವಳಿ ಹಬ್ಬಕ್ಕೆ ಕ್ಷಣಗಣನೆ. ತುಮಕೂರಿನಲ್ಲಿ ಪಟಾಕಿ ಖರೀದಿ ಬಲು ಜೋರು. ಪಟಾಕಿ ಹೊಡೆಯಲು ಗೈಡ್ಲೈನ್ಸ್ ರಿಲೀಸ್ ಮಾಡಿದ ಪಾಲಿಕೆ. ಬೆಳಕಿನ ಹಬ್ಬ ದೀಪಾವಳಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಇತ್ತ ತುಮಕೂರಿನಲ್ಲಿಯೂ ದೀಪಾವಳಿ ಹಬ್ಬದ ಸಡಗರ ಕಳೆಗಟ್ಟಿದ್ದು ನಗರದ ಹಲವು ಕಡೆ ಪಟಾಕಿ ಮಳಿಗೆಗಳಲ್ಲಿ ಪಟಾಕಿ ಮಾರಾಟ ಶುರುವಾಗಿದೆ. ದೀಪಾವಳಿ ಬಂದ್ರೆ ಸಾಕು, ನಾವು ಪಟಾಕಿ ಹೊಡಿಲೇಬೇಕು ಅಂತ ಜನರು ಹಾತೊರಿತಿದ್ದಾರೆ. ಇತ್ತ ಜನರಲ್ಲಿ ಪರಿಸರ ಕಾಳಜಿ ಹೆಚ್ಚಾಗಿದ್ದು ಜನರು ಹಸಿರು ಪಟಾಕಿಯತ್ತ ಮುಖ ಮಾಡಿದ್ದು ಪಟಾಕಿ ಖರೀದಿಗೆ ಜನರು ಮುಗಿಬೀಳ್ತಿದ್ದಾರೆ. ತುಮಕೂರು ಚೆನ್ನಾಗಿದೆ ಚೆನ್ನಾಗಿದೆ ಪಟಾಕಿ ಬಾಕ್ಸ್ ತಂದಿದ್ದೀವಿ ಒಂದಷ್ಟು. ಹಸಿರು ಪಟಾಕಿ ಹೊಡಿಬೇಕು ಅಂತ ಸರ್ಕಾರ ಹೇಳುತ್ತೆ. ಅದು ಗೊತ್ತಿಲ್ಲ ನಮಗೆ. ಮಾಮೂಲಿ ಪಟಾಕಿ ತಂದಿದ್ದೀವಿ, ಹುಡುಗರು ಆಸೆ ಪಡ್ತಾರಲ್ಲ ಅಂತೇಳಿ ತಂದಿದ್ದೀವಿ ಅಷ್ಟೇ. 500 ರೂಪಾಯಿ ತಂದಿದ್ದೀವಿ. ಚೆನ್ನಾಗಿದೆ. ಎಷ್ಟು ಖುಷಿ ಇದೆ? ಯಾವ ಥರ ನಡೀತಾ ಇದೆ ಸರ್? ಚೆನ್ನಾಗಿದೆ ಸರಿ, ಚೆನ್ನಾಗಿದೆ, ಸೂಪರ್ ಆಗಿದೆ. ಮಳೆ ಬೆಳೆ ಎಲ್ಲ. ಪಟಾಕಿ ಏನು ಕರೆಸ್ತದ್ರಿ? ಪಟಾಕಿ ದೀಪಾವಳಿ ದೀಪ ಹಚ್ಚಿದ್ದಕ್ಕೆ. ಹಸಿರು ಪಟಾಕಿ ಹೊಡಿಬೇಕು. ಸ್ವಲ್ಪ ಮಕ್ಕಳು ಕೈಲಿ ಹೂಬತ್ತಿ ಮದಪಿ ಕಡ್ಡಿ ಈ ಥರದ ಹೊಡಿಬೇಕು. ಹಬ್ಬ ಚೆನ್ನಾಗಿದೆ ಸರ್, ಚೆನ್ನಾಗಾಗುತ್ತೆ, ಏನು ತೊಂದರೆ ಏನಿಲ್ಲ. ಮುಂದೆ ಮಳೆ ಬೆಳೆ ಎಲ್ಲ ಸೂಪರಾಗಿ ಆಗುತ್ತೆ, ಚೆನ್ನಾಗಿದೆ. ಏನು ಕರೆಸಿದ್ರಿ? ಯಾರು ಬಂದಿದ್ರಿ? ಇಲ್ಲಿ ನಮ್ಮ ನಾದಿನಿ ಮಕ್ಕಳನ್ನ ಕರ್ಕೊಂಡೋಗಿ ಬಂದೆ. ಊರಿಗೆ ಹಳ್ಳಿ ಅದು ಕುಣಿಗಲ್ ಹತ್ರ ಹೊಸಕೆರೆ ಅಂತ. ಪಟಾಕಿ ಹೊಡಿಬೇಕು, ಮಕ್ಕಳನ್ನ ದೀಪಾವಳಿ ಅಡಿಗೆ ಹೊಡಿಬೇಕು. ಇನ್ನು ನಗರದ ಹಲವೆಡೆ ಪಟಾಕಿ ಮಳಿಗೆಗಳು ಓಪನ್ ಆಗಿದ್ದು ಈ ವರ್ಷ ವ್ಯಾಪಾರ ಸಾಧಾರಣವಾಗಿದೆ. ನಾಳೆಯಿಂದ ಹಬ್ಬ ಶುರುವಾಗ್ತಾ ಇದ್ದು ಜನರು ಬರುವ ನಿರೀಕ್ಷೆ ಇದೆ. ಅಲ್ಲದೆ ಪಾಲಿಕೆ ನಿಯಮದಂತೆ ಹಸಿರು ಪಟಾಕಿಯನ್ನೇ ಮಾರಾಟ ಮಾಡಲು ಮುಂದಾಗಿದ್ದೇವೆ ಎಂದು ಪಟಾಕಿ ಅಂಗಡಿ ಮಾಲೀಕರು ಪ್ರಜಾಶಕ್ತಿ ಟಿವಿ ಮುಂದೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ನಾವು ಈ ಸಾಲಿನಲ್ಲೂ ಸಹ ಐಶ್ವರ್ಯ ಪಟಾಕಿ ಮಳಿಗೆಯನ್ನು ಪ್ರಾರಂಭ ಮಾಡಿರುತ್ತೇವೆ. ಇದಕ್ಕೆ ಸ್ಪಂದಿಸಲು ಗ್ರಾಹಕರು ಇಲ್ಲಿನ ತನಕ ಸಾಧಾರಣವಾಗಿ ಬಂದಿದ್ದಾರೆ. ಇನ್ನು ಮೇಲೆ ಇದು ಮಳೆಯ ಒಂದು ಇದಿರೋದ್ರಿಂದ ಸ್ವಲ್ಪ ಕಡಿಮೆ ಇದ್ದಾರೆ. ಸಂಜೆ ಸಾಯಂಕಾಲದ ಮೇಲೆ ಮತ್ತೆ ನಾಳೆನೇ ನೋಡಬೇಕು ನಾವು ಏನು ಎತ್ತ. ಇಲ್ಲ, ಕಡಿಮೆ ಏನಾಗ್ತಿಲ್ಲ. ಪ್ರತಿ ವರ್ಷ ಪಟಾಕಿಯನ್ನು, ಅದರಲ್ಲೂ ಸಹ ನಾವು ಬರೀ ಹಸಿರು ಪಟಾಕಿಯನ್ನು ಮಾರ್ತಾ ಇರೋದ್ರಿಂದ ನಮ್ಮ ಶಾಪ್ಗೆ ಜನಗಳು ಬಂದು ಕೇಳಿಬಿಟ್ಟು ಪಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿ ವರ್ಷ ನಿರ್ಬಂಧ ಹಾಕಿದ್ದಾರೆ, ನಿಬಂಧನೆಗಳು ಜಾಸ್ತಿ ಇದೆ. ಅವುಗಳನ್ನೆಲ್ಲ ನಾವು ಫುಲ್ಫಿಲ್ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಆಗಿ. ಅವ್ರು ಹೇಳ್ತಕ್ಕಂಥ ಯಾವುದೇ ಇರಲಿ ನಾವು ರಿಜೆಕ್ಟ್ ಮಾಡ್ತಾ ಇಲ್ಲ. ಸರ್ಕಾರದ ವತಿಯಿಂದ ಆಗಲಿ, ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯಿಂದ ಏನು ಹೇಳಿದ್ರು ಸಹ ನಾವು 100% ಮಾಡೋಕ್ಕಾಗಲಿಲ್ಲ ಅಂದರೂ 95% ಆದರೂ ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷಗಳಲ್ಲಿ ಅದನ್ನು ಸಹ ಫುಲ್ಫಿಲ್ ಮಾಡ್ತೀವಿ. ಆಗತ್ತೋ ಮಾಡ್ತೀವಿ ನಾವು. ಜನ ನಮಗೆ ಸಾಧಾರಣವಾಗಿ ಒಂದು ಸ್ಪಂದಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಯಾಕೆ ವ್ಯಾಪಾರ ಆಗ್ತಾ ಇದೆ, ಬಟ್ ಇನ್ನು ಮುಂದೆ ನೋಡಬೇಕು. ಇಲ್ಲಿನ ತನಕ ಸಾಧಾರಣ ವ್ಯಾಪಾರನೇ ಆಗ್ತಾ ಇರೋದು. ಇದು ಹಬ್ಬದ ನಿರೀಕ್ಷೆಯಲ್ಲಿ ಇದ್ದೀವಿ. ಜನಗಳ ನಿರೀಕ್ಷೆಯಿಂದ ಅಪಾರ ಇದ್ರ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಬರ್ತಾರೆ, ತಗೊಳ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ನಮ್ಮಲ್ಲಿ. ಇನ್ನು ದೀಪಾವಳಿ ಹಬ್ಬದ ಹಿನ್ನೆಲೆ ತುಮಕೂರು ಮಹಾನಗರ ಪಾಲಿಕೆಯು ಸಾರ್ವಜನಿಕರಿಗೆ ಹಲವು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ. ಶಬ್ದ ಮತ್ತು ವಾಯು ಮಾಲಿನ್ಯವನ್ನ ತಡೆಗಟ್ಟುವ ಉದ್ದೇಶದಿಂದ ಈ ಬಾರಿ ಕಡ್ಡಾಯವಾಗಿ ಹಸಿರು ಪಟಾಕಿಗಳನ್ನ ಮಾತ್ರ ಬಳಕೆ ಮಾಡಲು ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ ದೀಪಾವಳಿ ರಾತ್ರಿ 8 ಗಂಟೆಯಿಂದ 10 ಗಂಟೆಯವರೆಗೆ ಮಾತ್ರ ಪಟಾಕಿ ಸಿಡಿಸಲು ಪರ್ಮಿಷನ್ ಅನ್ನ ಕೊಟ್ಟಿದೆ. ಇತ್ತ ಪಾಲಿಕೆ ಪ್ರಕಟಿಸಿದ ಗೈಡ್ಲೈನ್ನಲ್ಲಿ ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ಧಾರ್ಮಿಕ ಸ್ಥಳಗಳು ಮತ್ತು ಜನಸಂದಣಿ ಪ್ರದೇಶಗಳಲ್ಲಿ ಪಟಾಕಿಯನ್ನ ಸಿಡಿಸುವುದು ಸಂಪೂರ್ಣ ನಿಷೇಧಿಸಲಾಗಿದೆ. ಸಾರ್ವಜನಿಕರು ಪಟಾಕಿ ಸಿಡಿಸುವಾಗ ಕಣ್ಣಿನ ರಕ್ಷಣೆಗಾಗಿ ಗಾಗಲ್ಸ್ ಅನ್ನ ಧರಿಸುವುದು, ಪಟಾಕಿ ತ್ಯಾಜ್ಯವನ್ನ ಸರಿಯಾಗಿ ವಿಲೇವಾರಿ ಮಾಡುವುದು ಹಾಗೂ ಅನುಮತಿ ಪಡೆದ ಅಂಗಡಿಗಳಿಂದ ಮಾತ್ರ ಪಟಾಕಿಯನ್ನ ಖರೀದಿಸುವುದು ಅಗತ್ಯ ಎಂದು ಪಾಲಿಕೆ ಸ್ಪಷ್ಟಪಡಿಸಿದೆ.
ದೀಪಾವಳಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಕೂಡ ಮುಂಜಾಗೃತಾ ಕ್ರಮವಾಗಿ ದೀಪಾವಳಿ ಹಬ್ಬದ ದೃಷ್ಟಿಯಿಂದ ಹಲವಾರು ಗೈಡ್ಲೈನ್ಸನ್ನು ಈಗಾಗಲೇ ಹೊರಡಿಸಿರುವಂಥದ್ದು. ಅದರಲ್ಲಿ ಹಸಿರು ಪಟಾಕಿಗಳನ್ನು ಮಾತ್ರ ನೀವು ಹಚ್ಚಬೇಕು ಅಂತ ಈಗ ಸಾರ್ವಜನಿಕರಿಗೆ ಗೈಡ್ಲೈನ್ಸ್ ಕೂಡ ನೀಡಿರುವಂಥದ್ದು. ಪ್ರತಿ ಬಾರಿ ಅಂತ ಈ ಬಾರಿಯೂ ಕೂಡ ಹಲವಾರು ಗೈಡ್ಲೈನ್ಸ್ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ತಡೆಗಟ್ಟುವ ದೃಷ್ಟಿಯಿಂದ ಹಲವಾರು ಮಾರ್ಗಸೂಚಿ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಬಾರಿ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಪಟಾಕಿ ಸಿಡಿಸಲು ಅವಕಾಶ ನೀಡಿರುವಂಥದ್ದು ತುಮಕೂರು ಮಹಾನಗರ ಪಾಲಿಕೆ. ಅದರಲ್ಲೂ ಕೂಡ ಪ್ರಾಣಿ, ಪಕ್ಷಿ, ಮಕ್ಕಳು ಹಾಗೂ ವೃದ್ಧರು ಇರುವಂತಹ ಜಾಗದಲ್ಲಿ ಪಟಾಕಿಯನ್ನು ಹಚ್ಚುವಂತಿಲ್ಲ ಅಂತ ಈಗಾಗಲೇ ಸೂಚನೆ ಕೂಡ ನೀಡಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ವಿಶೇಷವಾಗಿ ನಗರದಲ್ಲಿರುವಂತಹ ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ಜನವಸತಿ ಕೇಂದ್ರದಲ್ಲಿ ಪಟಾಕಿಯನ್ನು ಹಚ್ಚುವಂತಹ ಸಂದರ್ಭದಲ್ಲಿ ಸೂಕ್ಷ್ಮ ವಹಿಸಬೇಕು. ಅಂಥ ಜಾಗದಲ್ಲಿ ಪಟಾಕಿಯನ್ನು ಹಚ್ಚಬಾರ್ದು ಅಂತ ಈಗ ಹಲವಾರು ಗೈಡ್ಲೈನ್ಸ್ ಕೂಡ ತುಮಕೂರು ಮಹಾನಗರ ಪಾಲಿಕೆ ತಂದಿರುವಂಥದ್ದು. ಒಟ್ಟಾರೆ ಈ ಬಾರಿ ಹಸಿರು ಪಟಾಕಿಗಳನ್ನು ಮಾತ್ರ ಹಚ್ಚಬೇಕು ಅಂತ ತುಮಕೂರು ಮಹಾನಗರ ಪಾಲಿಕೆಯಿಂದ ಗೈಡ್ಲೈನ್ಸ್ ಹೊರಬಿದ್ದಿರುವಂಥದ್ದು. ಜೊತೆಗೆ ಈ ಬಾರಿ 2 ಅವರ್ ಮಾತ್ರ ಕಾಲಾವಕಾಶ ಕೊಟ್ಟಿರುವಂಥದ್ದು. ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ನೀವು ಪಟಾಕಿ ಸಿಡಿಸಬೇಕು ಅಂತ ತುಮಕೂರು ಮಹಾನಗರ ಪಾಲಿಕೆ ಈಗಾಗಲೇ ಗೈಡ್ಲೈನ್ಸ್ ಹೊರಡಿಸಿರುವಂಥದ್ದು. ಅದರಲ್ಲೂ ಕೂಡ ತುಮಕೂರಿನಲ್ಲಿ ಹಲವಾರು ಭಾಗಗಳಲ್ಲಿ ಈಗಾಗಲೇ ಪಟಾಕಿ ಖರೀದಿ ಕೂಡ ನಡೀತಾ ಇರುವಂಥದ್ದು. ಒಟ್ಟಾರೆ ಈ ಬಾರಿ ದೀಪಾವಳಿಗೆ ತುಮಕೂರು ಮಹಾನಗರ ಪಾಲಿಕೆ 10 ಗೈಡ್ಲೈನ್ಸ್ ಹೊರಡಿಸಿದೆ ಅಂತಲೇ ಹೇಳ್ಬೋದು. ಒಟ್ನಲ್ಲಿ ದೀಪಾವಳಿಯು ತುಮಕೂರಿನಲ್ಲಿ ಸಾಂಪ್ರದಾಯಿಕ ಹಬ್ಬದ ಜೊತೆಗೆ ಪರಿಸರ ಜಾಗೃತಿಯ ಹಬ್ಬವಾಗಿಯೂ ಪರಿಣಮಿಸಿದೆ. ನಗರ ಪಾಲಿಕೆಯ ಕ್ರಮಕ್ಕೆ ಅನೇಕರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದು, ಸ್ವಚ್ಛ, ಸುರಕ್ಷಿತ ಮತ್ತು ಹಸಿರು ದೀಪಾವಳಿಗೆ ನಗರದ ಜನ ಸಜ್ಜಾಗಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.